ವೆಲ್ಕಮ್ ಟು ನ್ಯೂ ಎಕ್ಸೆಲ್ ಕೋಚಿಂಗ್ ಕ್ಲಾಸ್ ಐಗಳಿ ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಪ್ರೀತಿಯ ಬನಸ್ ಸರ್. ಇವತ್ತಿನ ದಿನ ನಾವು ಟಿ ಮ್ಯಾಥಮೆಟಿಕ್ಸ್ ಪೇಪರ್ 1 ಕೀ ಉತ್ತರಗಳನ್ನ ವಿವರಣೆ ಸಹಿತ ನೋಡೋಣ. ಓಕೆ, ಇವಾಗ ಫಸ್ಟ್ ಕ್ವಶನ್ ನೋಡಿ. 63 ಡಿವೈಡೆಡ್ ಬೈ 2 ಟು ದ ಪವರ್ 4 ಇಂಟು 5 ಟು ದ ಪವರ್ 3 ಇದರ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಈಗ ಏನ್ ಮಾಡೋಣ ಅಂತ ನೋಡಿ, ಅದರ ಬೆಲೆಯನ್ನ ಕಂಡುಹಿಡೋಣ. 63 ಡಿವೈಡೆಡ್ ಬೈ 2 ಟು ದ ಪವರ್ 4 ಇಂಟು 5 ಟು ದ ಪವರ್ 3 ಅಂತ ಇದೆ. ಇದನ್ನು ಯಾವ ತರ ಬಿಡಿಸ್ಬೇಕಂತ ನೋಡಿ. ಈ 63 ಅನ್ನ ಹಾಗೆ ಬರ್ಕೊಳ್ಳೋಣ. ನೋಡಿ, 2 ಟು ದ ಪವರ್ 4 ಅಂದ್ರೆ 2 ಅನ್ನ ನಾವು 4 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಬೇಕಂತ ಹೇಳ್ತೀವಿ. 2 ಅನ್ನ 4 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರ ಎಷ್ಟಾಗತ್ತೆಪ್ಪ ಅಂತಂದ್ರೆ 16 ಆಗುತ್ತೆ. 2 ಟು 4 ಆಗುತ್ತೆ, 4 ಟು 8, 8 ಟು 16 ಅಂತ ಬರುತ್ತೆ. ಹಾಗೆ 5 ಅನ್ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 5 ಅನ್ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 5 ಇಂಟು 5 25 ಆಯಿತು. ಅದೇ 25 ಅನ್ನ ಮತ್ತೊಮ್ಮೆ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 125 ಅಂತ ಬರುತ್ತೆ. ಓಕೆ, ಇವಾಗ ನೋಡಿ 63 ಡಿವೈಡೆಡ್ ಬೈ 16 ಇಂಟು 125. ನೋಡಿ, 16 ಇಂಟು 125 ಅಂದಾಗ ಇದು ಎಷ್ಟಾಗುತ್ತೆ ಅಂದ್ರೆ 16 5 80 ಆಗುತ್ತೆ. 16 2 32 ಅಂತ ಹೇಳ್ತೀವಿ. 32ಗೆ 8 ಅನ್ನ ಆಡ್ ಮಾಡಿದ್ರೆ 40 ಆಗುತ್ತೆ. ಮತ್ತೆ 16 1 16, ಅದು 4 ಅನ್ನ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? 20 ಆಗುತ್ತೆ. 2000 ಅಂತ ಹೇಳ್ತೀವಿ. ಓಕೆ, ಇವಾಗ ಇಲ್ಲಿ ಏನ್ ಕ್ಯಾನ್ಸಲ್ ಮಾಡೋಣ ನೋಡಿ. ಇಲ್ಲಿ ಇವಾಗ 3 0 ಛೇದದಲ್ಲಿ ಅದಾವ ಅಂತಂದ್ರ ಇದು ಆನ್ಸರ್ ಏನಾಗುತ್ತೆ ಅಂತ ನೋಡಿ. ಈ 3 0 ಛೇದದಲ್ಲಿರೋದ್ರಿಂದ ನಾವೇನ್ ಮಾಡ್ತೀವಿ ಅಂದ್ರೆ 3 ಪಾಯಿಂಟ್ಸ್ ಹಿಂದೆ ಸರಿಸ್ತೀವಿ. ಹಾಗಾದ್ರೆ ಇಲ್ಲಿ ನೋಡಿ, ಇದು 1 ಪಾಯಿಂಟ್ 2, ನೆಕ್ಸ್ಟ್ 3 ಅಂತ ಬರುತ್ತೆ. ಅದರಿಂದ ಈ ತರ ಬರೀತೀನಿ ನೋಡಿ. 3 6, ಇಲ್ಲಿ 3 ಪಾಯಿಂಟ್ ಹಾಕಿ ನೆಕ್ಸ್ಟ್ ಇಲ್ಲಿ 0 ಬರೀತೀನಿ. ಡಿವೈಡೆಡ್ ಬೈ 2 ಅಂತ ಬರ್ಕೋತೀನಿ 0 ಇರೋದ್ರಿಂದ. ಇದನ್ನ ಏನ್ ಮಾಡ್ತೀನಿ, 2 ಒಂದ್ಲೆ ಮತ್ತೆ ಇದನ್ನ ಈ ತರ ಕ್ಯಾನ್ಸಲ್ ಮಾಡ್ಕೋತೀವಿ. 0.0 ಇದು ಏನಾಗುತ್ತೆ ಅಂದ್ರೆ 2 3 ನೆಕ್ಸ್ಟ್ 3 ಇದೆ, 2 1 2 5. ಹಾಗಾದ್ರೆ ಆಪ್ಷನ್ ಏನಾಯ್ತು ಅಂತ ನೋಡಿ. ಇವಾಗ 0.0315 ಅಂತ ಆನ್ಸರ್ ಆಗುತ್ತೆ. ಓಕೆ, ಇಲ್ಲಿ ಆಪ್ಷನ್ ಅಲ್ಲಿ ಯಾವ ಆಪ್ಷನ್ ರೈಟ್ ಆಗುತ್ತೆ ಅಂತ ನೋಡಿ. ಸಿ ಆಪ್ಷನ್ ಏನಾಗಿದೆ ಅಂದ್ರೆ 0.0315 ಅಂತ ಆಗಿದೆ. ಹಾಗಾಗಿ ಸಿ ಆಪ್ಷನ್ ರೈಟ್ ಅಂತ ಹೇಳ್ತೀವಿ. ನೋಡಿ, ಇವಾಗ ಸೆಕೆಂಡ್ ಕ್ವಶನ್ ಏನಿದೆ ಅಂತಂದ್ರೆ ಕ್ಯೂಬ್ ರೂಟ್ ಆಫ್ 125 ಪ್ಲಸ್ ಕ್ಯೂಬ್ ರೂಟ್ ಆಫ್ 0.008 ಪ್ಲಸ್ ಕ್ಯೂಬ್ ರೂಟ್ ಆಫ್ 0.343 ಇದರ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ನಾವು ಇವಾಗ ಕ್ಯೂಬ್ ರೂಟ್ ಅನ್ನ ಫೈಂಡ್ ಮಾಡಬೇಕಾಗಿದೆ. ಫಸ್ಟ್ ನೋಡಿ, ಕ್ಯೂಬ್ ರೂಟ್ ಆಫ್ 125 ಪ್ಲಸ್ ಕ್ಯೂಬ್ ರೂಟ್ ಆಫ್ 0.008 ಅಂತ ಹೇಳ್ತೀವಿ. ಓಕೆ, ಪ್ಲಸ್ ಕ್ಯೂಬ್ ರೂಟ್ ಆಫ್ 0.343 ಅಂತ ಹೇಳ್ತೀವಿ. ಓಕೆ, ಇದನ್ನ ಹೇಗೆ ಬಿಡಿಸೋದಂತ ನೋಡಿ. ಇವಾಗ ಇಲ್ಲಿ ಕ್ಯೂಬ್ ರೂಟ್ ಆಫ್ 125 ಅಂದ್ರೆ ಇದ್ರದ್ದು ಘನಮೂಲ ಎಷ್ಟಾಗುತ್ತೆ ಅಂತಂದ್ರೆ 5 ಆಗುತ್ತೆ. ಯಾಕಂದ್ರೆ 5 ಅನ್ನ ನಾವು 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ? 125 ಬರುತ್ತೆ. ಹಾಗಾಗಿ ಇದರ ಘನಮೂಲ ಎಷ್ಟಂತ ಹೇಳಿದೀವಿ? 5 ಅಂತ ಹೇಳಿದೀವಿ. ನೋಡಿ, ಇಲ್ಲಿ ಕ್ಯೂಬ್ ರೂಟ್ ಅಲ್ಲಿ ಎಷ್ಟಿದೆ? 8 ಇದೆ. 8 ಇದು ಎದರ ಘನಮೂಲ ಅಂದ್ರೆ 2ರ ಘನಮೂಲ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಪಾಯಿಂಟ್ ಎಷ್ಟದಾವ ಅಂತ ನೋಡಿ. 1 2 3 3 ಪಾಯಿಂಟ್ಸ್. ಹಂಗಾದ್ರೆ ಅದನ್ನ ನಾವು ಯಾವ ತರ ಬರೀಬಹುದು ಅಂದ್ರೆ 1000 ಅಂತ ಹೇಳ್ತೀವಿ. 1000 ನ ಘನಮೂಲ ಎಷ್ಟಾಗಿರ್ತದ ಅಂತಂದ್ರ 10 ಆಗಿರ್ತದ. ಅಂದ್ರೆ ಇದು 2 ಡಿವೈಡೆಡ್ ಬೈ 10 ಅಂದ್ರೆ ಇಟ್ ಮೀನ್ಸ್ 0.2 ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ಯೂಬ್ ರೂಟ್ ಆಫ್ 0.343 ಅಂತ ಹೇಳಿದ್ವಿ. ಇದು 343 ಅಂದ್ರೆ ಇದು ಯಾವುದರ ಘನ ಅಂತಂದ್ರೆ 7 ನ ಘನ ಅಂತ ಹೇಳ್ತೀವಿ. 7 ನ ಘನ 343 ಆಗಿರ್ತದೆ. ಓಕೆ, ಹಾಗಾದ್ರೆ ಈಗ ಏನ್ ಮಾಡ್ತೀವಿ ನೋಡಿ. ಕ್ಯೂಬ್ ರೂಟ್ ಆಫ್ 0.343 ಅಂದ್ರೆ ಇದ್ರ ಬೆಲೆ ಎಷ್ಟು ಬರುತ್ತೆ ಅಂದ್ರೆ 0.7 ಅಂತ ಬರುತ್ತೆ. ಓಕೆ, ಇವುಗಳನ್ನ ಆಡ್ ಮಾಡ್ಕೊಳ್ಳೋಣ. ಇವಾಗ ಎಷ್ಟಾಗುತ್ತೆ ನೋಡಿ. ಇದು 0.2 ಇದೆ, 0.7 ಅವೆರಡು ಆಡ್ ಮಾಡಿದ್ರೆ 0.9 ಆಗುತ್ತೆ. 0.9 ಅನ್ನ 5 ಜೊತೆ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? 5.9 ಆಗುತ್ತೆ ಅಂತ ಹೇಳ್ತೀವಿ. ಇವಾಗ ಆಪ್ಷನ್ ನೋಡಿ, ಬಿ ಆಪ್ಷನ್ ಏನಿದೆ ಅಂದ್ರೆ 5.9 ಇದೆ. ನೋಡಿ, ಇವಾಗ ಥರ್ಡ್ ಕ್ವಶನ್ 1/3 ಮತ್ತು 7/8 ರ ನಡುವಿನ ಭಿನ್ನರಾಶಿ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಆ ಭಿನ್ನರಾಶಿ ಯಾವ್ದಂತ ಇವಾಗ ಫೈಂಡ್ ಮಾಡೋಣ. 1/3 ಮತ್ತು 7/8 ಇವೆರಡು ಭಿನ್ನರಾಶಿಗಳನ್ನು ಬರ್ಕೊಂಡಿದ್ದೀನಿ. ಇವಾಗ ಇದ್ರದ್ದು ಛೇದ 3 ಇದೆ, ಇದು ಛೇದ 8 ಇದೆ.
ಡಿನೋಮಿನೇಟರ್ 3 ಡಿನೋಮಿನೇಟರ್ 8 ಅಂತ ಹೇಳ್ತೀವಿ. ಹಾಗಾದ್ರೆ LCM ಆಫ್ 3 and 8 ಎಷ್ಟು ಬರುತ್ತೆ ಅಂದ್ರೆ 24 ಬರುತ್ತೆ. LCM ಆಫ್ 3 and 8 ಎಷ್ಟಾಗುತ್ತೆ 24 ಆಗುತ್ತೆ. ಹಾಗಾದ್ರೆ 24 ಬರ್ಬೇಕಾದ್ರೆ 3ಗೆ ನಾವು 8 ನಿಂದ ಮಲ್ಟಿಪ್ಲೈ ಮಾಡ್ಬೇಕ್ರಿ. ಹಾಗೆ ಇಲ್ಲಿ 8ಗೆ 3 ನಿಂದ ಮಲ್ಟಿಪ್ಲೈ ಮಾಡ್ಬೇಕಂತ ಹೇಳ್ತೀವಿ. ಓಕೆ, ಈಗ ಅಂಶಕ್ಕೂ ಕೂಡ ನಾವೇನ್ ಮಾಡೋಣ, ಛೇದದಲ್ಲಿ ಎಷ್ಟರಿಂದ ಗುಣಿಸಿದೀವಲ್ಲ ಅಷ್ಟರಿಂದನೇ ಮಲ್ಟಿಪ್ಲೈ ಮಾಡೋಣ. ಓಕೆ, ಇದು 1 into 8 ಅಂದ್ರೆ 8 ಆಗುತ್ತೆ. 3 into 8 ಅಂದ್ರೆ 24 ಆಗುತ್ತೆ. ಓಕೆ, ಇಲ್ಲಿ 7 into 3 ಅಂದ್ರೆ 21 ಆಗುತ್ತೆ. 8 into 3 ಅಂದ್ರೆ 24 ಆಗುತ್ತೆ. ಓಕೆ, ಇಲ್ಲಿ ನೋಡಿ 8/24 ಮತ್ತು 21/24 ಇವುಗಳ ಮಧ್ಯೆ ಇರ್ತಕ್ಕಂಥ ಸಂಖ್ಯೆಗಳು ಯಾವುದವ ಅಂತ ನೋಡೋಣ. ನೋಡಿ, ಒಂದು ಇದು ಆಪ್ಷನ್ ಬಿ ಏನಾಗಿದೆ ನೋಡಿ, 17/24. ಇದು ಏನಾಗಿದೆ ಅಂದ್ರೆ 8 ಮತ್ತು 21ಗಳ ಮಧ್ಯದಲ್ಲಿ ಬರ್ತದ. ಹಾಗಾದ್ರೆ ಇದು 11/12 ಇದೆ, ಛೇದ ಸಮ ಇಲ್ಲ, 24 ಇಲ್ಲ, ಹಾಗಾಗಿ ಇದು ಬರಲ್ಲ ಅಂತ ಹೇಳ್ತೀವಿ. ಲಾಸ್ಟ್ ಒನ್ 23/24 ಇದೆ, ಅಂದ್ರೆ 21ಕ್ಕಿಂತ ಗ್ರೇಟರ್ ಇದೆ ಅಂತ ಹೇಳ್ತೀವಿ. ಹಾಗಾದ್ರೆ 1/3 ಮತ್ತು 7/8 ನಡುವಿನ ಭಿನ್ನರಾಶಿ ಯಾವ್ದಾಗಿದೆ, 17/24. ನೋಡಿ, ಇವಾಗ 4th ಕ್ವಶನ್, ಮೊದಲ 10 ಅವಿಭಾಜ್ಯ ಸಂಖ್ಯೆಗಳ ಮಧ್ಯಾಂಕ ಅಂತ ಕೇಳ್ತಾ ಇದ್ದೀರಾ. ಹಾಗಾದ್ರೆ ನಾವು ಫಸ್ಟ್ ಏನ್ ಮಾಡೋಣ, ಅವಿಭಾಜ್ಯ ಸಂಖ್ಯೆಗಳನ್ನು ಫಸ್ಟ್ 10 ಅವಿಭಾಜ್ಯ ಸಂಖ್ಯೆಗಳನ್ನು ಬರ್ಕೊಳ್ಳೋಣ. 2, 3, 5, 7, 11, 13, 17, 19, ಓಕೆ 23, ನೆಕ್ಸ್ಟ್ 29 ಅಂತ ಹೇಳ್ತೀವಿ. ದೀಸ್ ಆರ್ ದಿ ಫಸ್ಟ್ 10 ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ಇವಾಗ ನಾವು ಮಧ್ಯಾಂಕ ಕಂಡುಹಿಡಿಬೇಕಾಗಿದೆ. ದೀಸ್ ಆರ್ ಇನ್ ಅಸೆಂಡಿಂಗ್ ಆರ್ಡರ್ ಅಂತ ಹೇಳ್ತೀವಿ. ಅಸೆಂಡಿಂಗ್ ಆರ್ಡರ್ ಅಲ್ಲಿ ಇದ್ದಾಗ ನಾವು ಮಧ್ಯದ 2 ಸಂಖ್ಯೆಗಳನ್ನ ತೆಗೆದುಕೊಳ್ಬೇಕ್ರಿ. 10ರಲ್ಲಿ ಇವೆರಡನ್ನ ಪ್ಲಸ್ ಮಾಡೋಣ. ನೋಡಿ, 11 + 13 / 2 ಅಂದ್ರೆ ಇವಾಗ ಇದು ಆನ್ಸರ್ ಎಷ್ಟು ಬರುತ್ತೆ ಅಂತ ನೋಡಿ. ಅದೇ ಏನಾಗಿರ್ತದ ಅಂದ್ರೆ ಈ ಮೊದಲ 10 ಅವಿಭಾಜ್ಯ ಸಂಖ್ಯೆಗಳ ಮಧ್ಯಾಂಕ ಆಗಿರ್ತದ. 11 + 13 ಎಷ್ಟಾಯ್ತಪ್ಪ ಅಂದ್ರೆ 24 ಆಗುತ್ತೆ. 24 / 2 ಅಂದಾಗ ಎಷ್ಟು ಬರುತ್ತೆ, 12 ಅಂತ ಬರುತ್ತೆ. ಓಕೆ, 12 ಅನ್ನೋದು ಏನಾಗುತ್ತೆ, ಇವಾಗ ಈ ಮೊದಲ 10 ಅವಿಭಾಜ್ಯ ಸಂಖ್ಯೆಗಳ ಮಧ್ಯಾಂಕ ಆಗಿರ್ತದ. ಹಾಗಾದ್ರೆ ಆಪ್ಷನ್ ನಂಬರ್ ಸಿ ರೈಟ್ ಅಂತ ಹೇಳ್ತೀವಿ. ಓಕೆ, ಇವಾಗ 5th ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೇವೆ. 5th ಕ್ವಶನ್ ಏನಪ್ಪಾ ಅಂತ ನೋಡಿ, 99 ಇಂಟೀಜರ್ 1/7 + 99 ಇಂಟೀಜರ್ 2/7 + 99 ಇಂಟೀಜರ್ 3/7 + 99 ಇಂಟೀಜರ್ 4/7 + 99 ಇಂಟೀಜರ್ 5/7 + 99 ಇಂಟೀಜರ್ 6/7 ಅಂತ ಹೇಳಿದ್ದಾರೆ. ನೋಡಿ, 99 ಎಷ್ಟು ಸಲ ಇದೆ, ಇಲ್ಲಿ 6 ಟೈಮ್ಸ್ ಇದೆ ಅಂತ ಹೇಳ್ತೀವಿ. ಹಾಗಾದ್ರೆ ನಾವೇನ್ ಮಾಡೋಣ ಅಂದ್ರೆ 99 × 6 ಅಂತ ಬರ್ಕೊಳ್ಳೋಣ. ಪ್ಲಸ್ ಇಲ್ಲಿ ಭಿನ್ನರಾಶಿ ನೋಡಿ, ಸಮ ಭಿನ್ನರಾಶಿ 1/7 + 2/7 + 3/7 + 4/7 + 5/7 + 6/7 ಅಂತ ಹೇಳ್ತೀವಿ. ಓಕೆ, ಇವಾಗ ಅದು ಎಷ್ಟಾಗುತ್ತೆ ನೋಡಿ, ಇಲ್ಲಿ 99 × 6 ಅಂದ್ರ ಇದು 594 ಆಗುತ್ತೆ. 594 ಪ್ಲಸ್ ಇವಾಗ ಈ 1 + 2 ಅಂದ್ರೆ 3 ಆಯ್ತು. 3 + 3 ಅಂದ್ರೆ 6 ಆಗುತ್ತೆ. 6 + 4 ಅಂದ್ರೆ 10 ಆಗುತ್ತೆ. 10 + 5 15, 15 + 6 ಅಂದಾಗ ಎಷ್ಟಾಗುತ್ತೆ, 21 ಆಗುತ್ತೆ. 21 / 7 ಅಂತ ಹೇಳ್ತೀವಿ. ಓಕೆ, ಇವಾಗ 7 1 7 3 ಅಂತ ಕ್ಯಾನ್ಸಲ್ ಹಾಕೋತೀವಿ. ಆದ್ರಿಂದ ನೋಡಿ 594 + 3 ಅಂತ ಹೇಳ್ತೀವಿ. ಹಾಗಾದ್ರೆ ಇವಾಗ ಎಷ್ಟಾಯ್ತಪ್ಪ ಅಂತಂದ್ರೆ 597 ಅಂತ ಹೇಳ್ತೀವಿ. 597 ನೋಡಿ, ಇವಾಗ ಆಪ್ಷನ್ ಸಿ ಏನಾಗಿದೆ, 597. ಇವಾಗ 6th ಕ್ವಶನ್ ನೋಡಿ, 12 ಗಂಟೆಗಳು ಅನುಪಾತ 8 ದಿನಗಳು ಅಂತ ಹೇಳಿದ್ದಾರೆ. ಈ ಅನುಪಾತದ ಸಂಕ್ಷಿಪ್ತ ರೂಪ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಫಸ್ಟ್ ನೋಡಿ, ಇಲ್ಲಿ 12 ಗಂಟೆಗಳು ಅಂತ ಹೇಳ್ತಾ ಇದ್ದಾರೆ. 12 ಗಂಟೆಗಳು ಅನುಪಾತ 8 ದಿನಗಳು. 12 ಗಂಟೆಗಳು ಅನುಪಾತ 8 ದಿನಗಳು ಅಂತ ಹೇಳ್ತೀವಿ. ಓಕೆ, ಈಗ ಈ 12 ಗಂಟೆಯನ್ನ ನಾವು ಏನ್ ಮಾಡೋಣ ಅಂತಂದ್ರೆ ಈ ತರ ಬರೆಯೋಣಲ್ಲ. ಇದನ್ನ 12 ಗಂಟೆ ಅಂದ್ರ ಎಷ್ಟು ದಿನ, ಅರ್ಧ ದಿನ ಅಂತ ಹೇಳ್ತೀವಿ. ಎಷ್ಟು ದಿನ, ಅರ್ಧ ದಿನ. ಅನುಪಾತ 8 ದಿನ.
ಓಕೆ, ಏನಾಗುತ್ತೆ ಇದು 8 ದಿನ ಅಂತ ಹೇಳ್ತೀವಿ. 8 ದಿನ. ಇದನ್ನ ನಾವು ಇವಾಗ ಭಿನ್ನರಾಶಿಯಲ್ಲಿ ಬರೆಯೋಣ. ಭಿನ್ನರಾಶಿಯಲ್ಲಿ ಬರೆದಾಗ ಅಂಶದ ಭಿನ್ನರಾಶಿ 1/2 ಆಗುತ್ತೆ. ಆಮೇಲೆ ನೋಡಿ ದಿಸ್ ಡಿವೈಡೆಡ್ ಬೈ 8 ಅಂತ ಹೇಳ್ತೀವಿ. ಓಕೆ, ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಯಾವ ತರ ಆಗುತ್ತೆ ನೋಡಿ, 1/2 ಇಂಟು 1/8 ಆಗುತ್ತೆ. 1/2 ಇಂಟು 1/8. ಇದರ ಆನ್ಸರ್ ಇವಾಗ ಎಷ್ಟಾಯ್ತು ಅಂತಂದ್ರೆ 1/16. 1/16 ಇಟ್ ಮೀನ್ಸ್ 1:16 ಅಂತ ಅರ್ಥ. 1:16. ಹಾಗಾದ್ರೆ ಆಪ್ಷನ್ ನಂಬರ್ ಸಿ ಏನಾಗಿದೆ, 1:16 ಆಗಿದೆ. ಓಕೆ, ಇವಾಗ 7th ಕ್ವಶನ್ ನೋಡಿ. ಬಿ ನ ಶೇಕಡ ಏರಷ್ಟು ಎಷ್ಟಕ್ಕೆ ಸಮ ಆಗುತ್ತೆ ಅಂದ್ರೆ 100ಕ್ಕೆ ಸಮ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಸಿ ನ ಶೇಕಡ ಬಿ ರಷ್ಟು 200ಕ್ಕೆ ಸಮ ಆದ್ರೆ ಎ ಮತ್ತು ಸಿ ನಡುವಿನ ಸಂಬಂಧ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಏನ್ ಮಾಡೋದಂತ ನೋಡಿ. ಫಸ್ಟ್ ಬಿ ನ ಏರಷ್ಟು ಅಂತ ಹೇಳ್ತಾರೆ. ಬಿ ನ ಶೇಕಡ ಏರಷ್ಟು ಅಂದಾಗ ಇದರ ಅರ್ಥ ಪರ್ಸೆಂಟೇಜ್ ಆಫ್ ಬಿ ಇಂಟು ಎ ಅಂತ ಹೇಳ್ತಾ ಇದ್ವಿ. ಪರ್ಸೆಂಟೇಜ್ ಆಫ್ ಬಿ ಇಂಟು ಎ ಈಸ್ ಈಕ್ವಲ್ಸ್ ಎಷ್ಟಾಗುತ್ತೆ, 100 ಅಂತ ಹೇಳಿದ್ದಾರೆ. ಅದೇ ತರ ಸಿ ನ ಶೇಕಡ ಬಿ ರಷ್ಟು ಅಂತ ಹೇಳ್ತಾರೆ. ಸಿ ನ ಶೇಕಡ ಅಂದಾಗ ಪರ್ಸೆಂಟೇಜ್ ಆಫ್ ಸಿ ಇಂಟು ಬಿ ಈಸ್ ಈಕ್ವಲ್ಸ್ ಎಷ್ಟಾಗುತ್ತೆ, 200 ಆಗುತ್ತೆ ಅಂತ ಹೇಳ್ತೀವಿ. ಓಕೆ, ಇವಾಗ ಇಲ್ಲಿ ನೋಡಿ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, ಎ ಇಂಟು ಬಿ ಡಿವೈಡೆಡ್ ಬೈ 100 ಈಸ್ ಈಕ್ವಲ್ಸ್ 100 ಅಂತ ಹೇಳ್ತೀವಿ. 100 ಅಂತ ಹೇಳ್ತೀವಿ. ಓಕೆ, ಹಾಗಾದ್ರೆ ಇಲ್ಲಿ ಏನಾಗುತ್ತೆ, ಬಿ ಇಂಟು ಸಿ ಡಿವೈಡೆಡ್ ಬೈ 100 ಈಸ್ ಈಕ್ವಲ್ಸ್ 200 ಅಂತ ಹೇಳ್ತೀವಿ. ಓಕೆ, ಇದನ್ನೇ ಈ 100 ಆ ಕಡೆ ಗುಣಾಕಾರ ಮಾಡೋಣ. ಹಂಗಾದ್ರೆ ಎ ಬಿ ಈಸ್ ಈಕ್ವಲ್ಸ್ ಎಷ್ಟು ಬರುತ್ತೆ, 100 ಇಂಟು 100 ಅಂದ್ರೆ 10,000 ಆಗುತ್ತೆ. ಬಿ ಸಿ ಈಸ್ ಈಕ್ವಲ್ಸ್ ಎಷ್ಟಾಗುತ್ತೆ, 20,000 ಆಗುತ್ತೆ. ಬಿ ಸಿ ಈಸ್ ಈಕ್ವಲ್ಸ್ 20,000. ಈ ಕಡೆ ಛೇದದ್ದು ಆ ಕಡೆ ಹೋಗಿ ಗುಣಾಕಾರ ಆಗುತ್ತೆ ಅಂತ ಹೇಳ್ತೀವಿ. ಓಕೆ, ಇವಾಗ ಏನ್ ಮಾಡೋಣ ನೋಡಿ, ಎ ಬಿ ಡಿವೈಡೆಡ್ ಬೈ ಬಿ ಸಿ. ಎ ಬಿ ಅನ್ನ ನಾವು ಇದರಿಂದ ಡಿವೈಡ್ ಮಾಡೋಣ, ಬಿ ಸಿ ನಿಂದ ಡಿವೈಡ್ ಮಾಡೋಣ. ಈ ಎ ಬಿ ನೋಡಿ, ಎ ಬಿ ಡಿವೈಡೆಡ್ ಬೈ ಬಿ ಸಿ ಈಸ್ ಈಕ್ವಲ್ಸ್ 10,000 ಡಿವೈಡೆಡ್ ಬೈ 20,000 ಅಂತ ಹೇಳ್ತೀವಿ. ಓಕೆ, ಇದು 0 0 ಕ್ಯಾನ್ಸಲ್. ಆಮೇಲೆ ಇಲ್ಲಿ ಬಿ ಬಿ ಕ್ಯಾನ್ಸಲ್. ಈಗ ಉಳಿದದ್ದು ಅಂಶದಲ್ಲಿ ಎ ಉಳಿದಿದೆ, ಛೇದದಲ್ಲಿ ಸಿ ಉಳಿದಿದೆ. ಹಂಗಾದ್ರೆ ಈ ಕಡೆ 1 ಡಿವೈಡೆಡ್ ಬೈ 2 ಓರೆ ಗುಣಾಕಾರ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 2a ಈಸ್ ಈಕ್ವಲ್ಸ್ ಸಿ ಅಂತ ಬರುತ್ತೆ. 2a ಈಸ್ ಈಕ್ವಲ್ಸ್ ಸಿ. ನೋಡಿ ಇವಾಗ ಆಪ್ಷನ್ ಯಾವ್ದಿದೆ ಅಂತಂದ್ರೆ 2a ಈಸ್ ಈಕ್ವಲ್ಸ್ ಸಿ ಅಂದ್ರೆ ಎ. ಇವಾಗ 8th ಕ್ವಶನ್ ಅನ್ನ ನೋಡೋಣ. ನೋಡಿ, 30 ನೋಟ್ ಪುಸ್ತಕಗಳ ಮಾರಿದ ಬೆಲೆ 25 ನೋಟ್ ಪುಸ್ತಕಗಳ ಅಸಲು ಬೆಲೆಗೆ ಸಮನಾಗಿದ್ದರೆ ಇಲ್ಲಿ ಸಿಗುವ ಶೇಕಡಾ ನಷ್ಟವು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಸಿಗುವ ಶೇಕಡಾ ನಷ್ಟ ಹಾಗಾದ್ರೆ ಏನ್ ಹೇಳಿದಾರೆ ನೋಡಿ. ಒಟ್ಟು ಎಷ್ಟು ಪುಸ್ತಕಗಳ ಮಾರಿದ ಬೆಲೆ ಅಂತ ಹೇಳ್ತಾ ಇದ್ದಾರೆ, 30 ಪುಸ್ತಕಗಳ ಮಾರಿದ ಬೆಲೆ. 30 ಇಂಟು ಎಸ್ ಪಿ ಅಂದ್ರ ಸೆಲ್ಲಿಂಗ್ ಪ್ರೈಸ್, ಮಾರಿದ ಬೆಲೆ ಅಂತ ಹೇಳ್ತೀವಿ. ಇದು ಎದಕ್ಕೆ ಸಮ ಆಗುತ್ತೆ ಅಂದ್ರ 25 ಇಂಟು ಸಿ ಪಿ ಅಂತ ಹೇಳ್ತೀವಿ. ಕೊಂಡ ಬೆಲೆಗೆ 25 ಪುಸ್ತಕಗಳ ಕೊಂಡ ಬೆಲೆಗೆ ಸಮ ಆಗುತ್ತೆ ಅಂತ ಹೇಳ್ತೀವಿ. ಹಾಗಾದ್ರೆ ಈಗ ಇಲ್ಲಿ ಲಾಸ್ ಆಗ್ತಾ ಇದೆ ಅಂತಂದ್ರೆ ಸೆಲ್ಲಿಂಗ್ ಪ್ರೈಸ್ ಏನಾಗಿದೆ, ಲೆಸ್ ಆಗಿದೆ, ಕಾಸ್ಟ್ ಪ್ರೈಸ್ ಜಾಸ್ತಿ ಆಗಿದೆ ಅಂತ ಹೇಳ್ತೀವಿ. ಹಾಗಿದ್ರೆ ಈಗ ಏನ್ ಮಾಡೋಣ ನೋಡಿ, 30 ಸೆಲ್ಲಿಂಗ್ ಪ್ರೈಸ್ ಮಾರಿದ ಬೆಲೆಯನ್ನು ಕಂಡುಹಿಡ್ತಕ್ಕಂಥ ಸೂತ್ರವನ್ನು ಬರೆಯೋಣ. ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ಸ್ ಏನ್ ಬರುತ್ತೆ ಅಂತ ನೋಡಿ, 100 ಮೈನಸ್ ಲಾಸ್ ಡಿವೈಡೆಡ್ ಬೈ 100 ಓಕೆ ಇಂಟು ಸಿ ಪಿ ಅಂತ ಹೇಳ್ತೀವಿ. ಈಸ್ ಈಕ್ವಲ್ಸ್ ಎಷ್ಟಿದೆ, 25 ಸಿ ಪಿ ಅಂತ ಇದೆ. ಓಕೆ, ದಿಸ್ ಸಿ ಪಿ ಕೆಟ್ ಕ್ಯಾನ್ಸಲ್. ನೋಡಿ, ಕೊಂಡ ಬೆಲೆಯನ್ನ ಕ್ಯಾನ್ಸಲ್ ಮಾಡಿದೀವಿ. ಉಳಿದಿದ್ದೇನು ಇವಾಗ ಅಂದ್ರೆ 30 ಇಂಟು 100 ಅಂದ್ರೆ ಇಲ್ಲಿಂದೊಂದು 0 ಇಲ್ಲಿಂದೊಂದು 0 ಕ್ಯಾನ್ಸಲ್ ಆಗ್ತೀನಿ. ಓಕೆ, ಉಳಿದದ್ದನ್ನ ಮಲ್ಟಿಪ್ಲೈ ಮಾಡ್ಕೋತೀನಿ. ನೋಡಿ ಇವಾಗ ಎಷ್ಟು ಬರುತ್ತೆ ಅಂತಂದ್ರ 3 ಇಂದ ಬ್ರಾಕೆಟ್ ಆಫ್ 100 ಮೈನಸ್ ಎಲ್ ದಿಸ್ ಡಿವೈಡೆಡ್ ಬೈ 10 ಈಸ್ ಈಕ್ವಲ್ಸ್ 25 ಅಂತ ಬರುತ್ತೆ. ಓಕೆ, ಇದನ್ನ ಓರೆ ಗುಣಾಕಾರ ಮಾಡೋಣ. ಅವಾಗ ಎಷ್ಟಾಗುತ್ತೆ ಅಂದ್ರೆ ಇದು 3 ಇಂಟು 100 ಅಂದ್ರೆ 300 ಆಗುತ್ತೆ. 3 ಇಂಟು ಎಲ್ ಅಂದಾಗ ಮೈನಸ್ 3L ಆಗುತ್ತೆ. ಓಕೆ, ಈ 10 ಇದ್ದಿದ್ದು ಈ ಕಡೆ ಹೋಗಿ ಮಲ್ಟಿಪ್ಲೈ ಆಗಿ 25 ಇಂಟು 10 ಅಂದ್ರೆ 250 ಆಗುತ್ತೆ. ಓಕೆ,
ಈಗ ಇದನ್ನ ನಾವು ಏನು ಮಾಡ್ತೀನಿ ನೋಡಿ, ಈಗ 3L ಆ ಕಡೆ ಹೋಗ್ತೀನಿ, 250 ಲೆಫ್ಟಿಗೆ ತೊಗೊಂಬರ್ತೀನಿ. ಅದರ ಅರ್ಥ 300 ಮೈನಸ್ 250 ಈಸ್ ಈಕ್ವಲ್ಸ್ ಎಷ್ಟಾಯಿತು 3L ಅಂತ ಆಗುತ್ತೆ. ಓಕೆ, ನೆಕ್ಸ್ಟ್ ಇದು ಎಷ್ಟು ಬಂತಂತಂದ್ರೆ 50 ಈಸ್ ಈಕ್ವಲ್ಸ್ 3L ಅಂತ ಬಂದಿದೆ. ಓಕೆ, ನೆಕ್ಸ್ಟ್ L ಈಸ್ ಈಕ್ವಲ್ಸ್ ಲಾಸ್ ಈಸ್ ಈಕ್ವಲ್ಸ್ 50 ಡಿವೈಡೆಡ್ ಬೈ 3 ಅಂತ ಹೇಳ್ತೀವಿ. ಲಾಸ್ ಈಸ್ ಈಕ್ವಲ್ಸ್ 50 by 3. ಇಟ್ ಮೀನ್ಸ್ 16 ಇಂಟೀಜರ್ 2 ಡಿವೈಡೆಡ್ ಬೈ 3 ಅಂತ ಹೇಳ್ತೀವಿ. ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ 16 ಇಂಟೀಜರ್ 2 by 3 ಅಂತ ಹೇಳ್ತೀವಿ. ಹಾಗಾದ್ರೆ ಆಪ್ಷನ್ ನೋಡಿ, 16 ಇಂಟೀಜರ್ 2 by 3 ಅಂದ್ರೆ ಬಿ ಆಪ್ಷನ್ ಅಂತ ನೋಡಿ. ಇವಾಗ 9th ಕ್ವಶನ್, a ಪ್ಲಸ್ ಬಿ ಇಸ್ ಈಕ್ವಲ್ಸ್ 13 ಅಂಡ್ a b ಇಸ್ ಈಕ್ವಲ್ಸ್ 12 ಅಂತ ಹೇಳ್ತೇವೆ. ಆದರೆ a ಮೈನಸ್ ಬಿ ನ ಬೆಲೆ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಏನೇನ್ ಕೊಟ್ಟಾರ, a ಪ್ಲಸ್ ಬಿ ನ ಬೆಲೆ 13 ಅಂತ ಕೊಟ್ಟಾರ, ಹಾಗೆ ಎ ಬಿ ಯ ಬೆಲೆ 12 ಅಂತ ಕೊಟ್ಟಾರ. ಈಗ ಏನ್ ಮಾಡೋಣ ನೋಡಿ, ಇಲ್ಲಿ ನಿತ್ಯ ಸಮೀಕರಣ ಯಾವ್ದಪ್ಪ ಅಂತಂದ್ರ, ಇಲ್ಲಿ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈ ಬೆಲೆನ ಕಂಡುಹಿಡ್ಕೊಳ್ಳೋಣ. ಇದು ಹೆಂಗ್ ಕಂಡುಹಿಡಿತೀವಿ ಅಂತಂದ್ರೆ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 2ab ಅಂತ ಹೇಳ್ತೀವಿ. ಓಕೆ, ಹಾಗಾದ್ರೆ a ಪ್ಲಸ್ ಬಿ ನ ಬೆಲೆ ಎಷ್ಟಿದೆ, 13 ಇದೆ. ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 13 ಸ್ಕ್ವೇರ್ ಮೈನಸ್ 2 ಇಂಟು ಎ ಬಿ ಯ ಬೆಲೆ ಎಷ್ಟಿದೆ, 12 ಇದೆ. ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಓಕೆ, 13 ಸ್ಕ್ವೇರ್ ಅಂದಾಗ ಎಷ್ಟಾಗುತ್ತೆ ಅಂತಂದ್ರೆ 169 ಆಗುತ್ತೆ. 169 2 ಇಂಟು 12 ಅಂದ್ರೆ 24 ಆಗುತ್ತೆ. ಓಕೆ, 169 ಅಲ್ಲಿ 24 ಮೈನಸ್ ಮಾಡಿದೀವಿ ಅಂದ್ರೆ ಎಷ್ಟು ಬರುತ್ತೆ ಅಂದ್ರೆ 145 ಬರುತ್ತೆ. 145 ಅಂತ ಹೇಳ್ತೀವಿ. ಓಕೆ, ನಮಗೆ ಕಂಡುಹಿಡಿ ಅಂದಿದ್ದು a ಮೈನಸ್ ಬಿ. ಹಾಗಾದ್ರೆ a ಮೈನಸ್ ಬಿ ಅನ್ನ ಕಂಡುಹಿಡಿಬೇಕಾದ್ರೆ ನಾವು ಏನ್ ಮಾಡೋಣ, ಇವಾಗ ನೋಡಿ a ಮೈನಸ್ ಬಿ ಹೋಲ್ ಸ್ಕ್ವೇರ್, a ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಏನಾಗುತ್ತೆ ಅಂತಂದ್ರೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಏನ್ ಮಾಡೋಣ, ಇವಾಗ ಆಲ್ರೆಡಿ ನಾವು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬೆಲೆ ಕಂಡುಹಿಡ್ಕೊಂಡಿದೀವಿ. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈ ಬೆಲೆಯನ್ನ ಆ ನಿತ್ಯ ಸಮೀಕರಣದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದಾಗ 145 ಅಂತ ಹೇಳ್ತೀವಿ. ಓಕೆ, ಮೈನಸ್ 2 ಇಂಟು 12 ಅಂತ ಹೇಳ್ತೀವಿ. ಓಕೆ, ಹಾಗಾದ್ರೆ 145 ಮೈನಸ್ 2 ಇಂಟು 12 ಅಂದ್ರೆ 24 ಆಗುತ್ತೆ. 24 145 ಅಲ್ಲಿ 24 ಮೈನಸ್ ಮಾಡಿದ್ರ 121 ಅಂತ ಬರುತ್ತೆ. ಓಕೆ, ನೋಡಿ ಇದು ಏನಾಯ್ತಪ್ಪ ಅಂತಂದ್ರೆ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಆಯ್ತು. 121 a ಮೈನಸ್ ಬಿ ಹೋಲ್ ಸ್ಕ್ವೇರ್. ಹಾಗಾದ್ರೆ ನಮಗ್ ಬೇಕಾದದ್ದು a ಮೈನಸ್ ಬಿ ಅಷ್ಟೇ ಬೇಕಾಗಿದೆ. ಹಾಗಾದ್ರೆ a ಮೈನಸ್ ಬಿ ಇಸ್ ಈಕ್ವಲ್ಸ್ ರೂಟ್ ಆಫ್ 121 ಅಂತ ಹೇಳ್ತೀವಿ. ರೂಟ್ ಆಫ್ 121. ಹಂಗಿದ್ರೆ ಇವಾಗ ನೋಡಿ a ಮೈನಸ್ ಬಿ ಈಸ್ ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್ 11 ಅಂತ ಹೇಳ್ತೀವಿ. ಹಾಗಾದ್ರೆ ಆಪ್ಷನ್ ನಂಬರ್ ಡಿ ನೋಡಿ, ಪ್ಲಸ್ ಆರ್ ಮೈನಸ್ 11. ಓಕೆ, ಇವಾಗ 10th ಕ್ವಶನ್ ನೋಡಿ. 10th ಕ್ವಶನ್ 7a ಡಿವೈಡೆಡ್ ಬೈ 5 ಪ್ಲಸ್ 2 by 3 ಈಸ್ ಈಕ್ವಲ್ಸ್ 2 ಆದಾಗ a ನ ಬೆಲೆಯು ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ನಾವ್ ಏನ್ ಮಾಡೋಣ, ಅದನ್ನ ಸಿಂಪ್ಲಿಫೈ ಮಾಡೋಣ. ನೋಡಿ 7a ಡಿವೈಡೆಡ್ ಬೈ 5 ಪ್ಲಸ್ 2 by 3 ಈಸ್ ಈಕ್ವಲ್ಸ್ 2 ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಛೇದದಲ್ಲಿ 5 ಇದೆ, ಈ ಕಡೆ 3 ಇದೆ. ಹಾಗಾದ್ರೆ LCM ಆಫ್ 5 and 3 ಎಷ್ಟಾಗುತ್ತೆ ಅಂತಂದ್ರೆ 15 ಆಗುತ್ತೆ. 15 ಬರ್ಬೇಕಾದ್ರೆ 5 ಗೆ 3 ನಿಂದ ಮಲ್ಟಿಪ್ಲೈ ಮಾಡಬೇಕು. ಹಾಗೆ ಅಂಶಕ್ಕೂ ಕೂಡ 3 ನಿಂದ ಮಲ್ಟಿಪ್ಲೈ ಮಾಡಿ, ಇಲ್ಲಿ 3 ಗೆ 5 ನಿಂದ ಮಲ್ಟಿಪ್ಲೈ ಮಾಡಿ, ಹಾಗೆ 2 ಗೆ 5 ನಿಂದ ಮಲ್ಟಿಪ್ಲೈ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಓಕೆ, 7 3s 21a ಡಿವೈಡೆಡ್ ಬೈ ಎಷ್ಟು ಬಂತಪ್ಪ ಅಂದ್ರೆ 15. 5 3s 15 ಅಂತ ಹೇಳ್ತೀವಿ. ಪ್ಲಸ್ 2 5s 10 ಡಿವೈಡೆಡ್ ಬೈ 15 ಈಸ್ ಈಕ್ವಲ್ಸ್ 2 ಅಂತ ಹೇಳ್ತೀವಿ. ಓಕೆ, ಇವಾಗ ಛೇದ ಸಮ ಇದ್ದಾಗ ನಾವು ಏನ್ ಮಾಡ್ತೀವಿ, ಅಂಶಗಳನ್ನ ಕೂಡಿಸ್ತೀವಿ. ಹಂಗಾದ್ರೆ 21a ಪ್ಲಸ್ 10 ಡಿವೈಡೆಡ್ ಬೈ 15 ಅಂತ ಹೇಳ್ತೀವಿ ಈಸ್ ಈಕ್ವಲ್ಸ್ 2 ಅಂತ ಹೇಳ್ತೀವಿ. ಓಕೆ, ಇದನ್ನೇ ಈ ಕಡೆ ಕಂಟಿನ್ಯೂ ಮಾಡೋಣ. ನೋಡಿ 21a ಪ್ಲಸ್ 10 ಈಸ್ ಈಕ್ವಲ್ಸ್ 2 ಇಂಟು 15 ಅಂತ ಹೇಳ್ತೀವಿ. 2 ಇಂಟು 15. ಓಕೆ, 21a ಪ್ಲಸ್ 10 ಈಸ್ ಈಕ್ವಲ್ಸ್ 2 15s 30 ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ 21a ಈಸ್ ಈಕ್ವಲ್ಸ್
30 ಮೈನಸ್ 10 ಅಂತ ಹೇಳ್ತೀವಿ. ಹಾಗಾದರೆ ನೆಕ್ಸ್ಟ್ 21A ಈಸ್ ಈಕ್ವಲ್ಸ್ 20 ಅಂತ ಆನ್ಸರ್ ಬರುತ್ತೆ. ನೆಕ್ಸ್ಟ್ A ಈಸ್ ಈಕ್ವಲ್ಸ್ 20 ಡಿವೈಡೆಡ್ ಬೈ 21 ಅಂತ ಹೇಳ್ತೀವಿ. ಹಾಗಾದರೆ ಆಪ್ಷನ್ ನೋಡಿ 20 ಡಿವೈಡೆಡ್ ಬೈ 21 ಅಂದಾಗ ಡಿ ಆಪ್ಷನ್. ಓಕೆ, ಈಗ 11th ಕ್ವಶನ್ ನೋಡಿ, B ಈಸ್ ಈಕ್ವಲ್ಸ್ ರೂಟ್ ಆಫ್ 4A ಮತ್ತು A ಇನ್ವರ್ಸ್ ಇಂಟು C ಪ್ಲಸ್ ಟು 5 ಡಿವೈಡೆಡ್ ಬೈ B ಇನ್ವರ್ಸ್ 2 ಅಂತ ಹೇಳ್ತಾರೆ. ಇಸ್ ಈಕ್ವಲ್ಸ್ ಎಷ್ಟಿದೆ ಅಂದ್ರೆ 128 ಆದಾಗ C ನ ಬೆಲೆ ಇವು ಅಂತ ಕೇಳ್ತಾ ಇದ್ದಾರೆ. ಇದ್ರೆ ನಾವೇನ್ ಮಾಡೋಣ ನೋಡಿ, ಇವಾಗ ಈ ಕೊಟ್ಟಂತಹ ಬೆಲೆಯನ್ನ ಫಸ್ಟ್ B ಅನ್ನ ಸ್ಕ್ವೇರ್ ಮಾಡ್ಕೊಳ್ಳೋಣ, ಎಷ್ಟು ಬರುತ್ತೆ ಅಂತ ನೋಡಿ. ಇದು B ಸ್ಕ್ವೇರ್ ಅಂದ್ರ ರೂಟ್ ಕ್ಯಾನ್ಸಲ್ ಆಗುತ್ತೆ, ಹಂಗಾದ್ರೆ ಎಷ್ಟಾಗುತ್ತೆ 4A ಆಗುತ್ತೆ. ಇದನ್ನ ಇನ್ವರ್ಸ್ ಅಲ್ಲಿ ಇರ್ತಕ್ಕಂಥದ್ದು ಚೇಂಜ್ ಮಾಡಿ ಯಾವ ತರ ಬರೆಯ ನೋಡಿ, ಇದು B ಟು ದ ಪವರ್ -2 ಇದ್ದದ್ದು ಮೇಲೆ ಹೋದಾಗ B ಸ್ಕ್ವೇರ್ ಆಗುತ್ತೆ. B ಸ್ಕ್ವೇರ್ ಇಂಟು C ಟು ದ ಪವರ್ 5 ಡಿವೈಡೆಡ್ ಬೈ A ಅಂತ ಆಗುತ್ತೆ. ಈಸ್ ಈಕ್ವಲ್ಸ್ ಎಷ್ಟಾಗುತ್ತೆ ಅಂದ್ರೆ 128 ಅಂತ ಹೇಳ್ತಾರೆ. ಹಾಗಿದ್ರೆ B ಸ್ಕ್ವೇರ್ ನ ಬೆಲೆ ಸಬ್ಸ್ಟಿಟ್ಯೂಟ್ ಮಾಡೋಣ. B ಸ್ಕ್ವೇರ್ ನ ಬೆಲೆ ಎಷ್ಟಿದೆ ಅಂತಂದ್ರೆ 4A ಇದೆ. 4A ಇಂಟು C ಟು ದ ಪವರ್ 5 ಅಂತ ಹೇಳ್ತೀವಿ. ದಿಸ್ ಡಿವೈಡೆಡ್ ಬೈ A ಅಂತ ಹೇಳ್ತೀನಿ. ಇವಾಗ A ಕ್ಯಾನ್ಸಲ್ ಆಯ್ತು. 4 1 ನೆಕ್ಸ್ಟ್ ಈ ಕಡೆ 128 ಇದೆ. 4 1 4 3 ನೆಕ್ಸ್ಟ್ 4 2 ಅಂತ ಹೇಳ್ತೀವಿ. ಓಕೆ, ಇವಾಗ C ಟು ದ ಪವರ್ 5 ಈಸ್ ಈಕ್ವಲ್ಸ್ ಎಷ್ಟಾಯ್ತು ಅಂತಂದ್ರೆ 32 ಅಂತ ಬಂದಿದೆ. ಓಕೆ, 32 ಅನ್ನ ನಾವು ಯಾವ ತರ ಬರೀಬಹುದು ನೋಡಿ, ಇದನ್ನ 2 ಟು ದ ಪವರ್ 5 ಅಂತ ಬರೀಬಹುದು. ಹಾಗಾದ್ರೆ ಘಾತ ಸೂಚಿ ಕ್ಯಾನ್ಸಲ್ ಆಗುತ್ತೆ. ಇದ್ರ ಅರ್ಥ C ಈಸ್ ಈಕ್ವಲ್ಸ್ ಎಷ್ಟಾಗುತ್ತೆ ಅಂತಂದ್ರೆ C ಈಸ್ ಈಕ್ವಲ್ಸ್ 2 ಆಗುತ್ತೆ. C ಈಸ್ ಈಕ್ವಲ್ಸ್ 2 ಆಗುತ್ತೆ. ಹಾಗಾದ್ರೆ C ನ ಬೆಲೆಯು ನೋಡಿ ಆಪ್ಷನ್ ನಂಬರ್ A. ಓಕೆ, ಈಗ 12th ಕ್ವಶನ್ ನೋಡಿ, ಬಹುಪದೋಕ್ತಿ 3x³ + x² - ax + 9 ಮತ್ತು 2x³ + 3x² + 3x + a ಗಳನ್ನು x - 2 ರಿಂದ ಭಾಗಿಸಿದಾಗ ದೊರೆಯುವ ಶೇಷ ಸಮನಾಗಿದ್ದರೆ a ನ ಬೆಲೆ ಇವು ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಫಸ್ಟ್ ನೋಡಿ, ಇಲ್ಲಿ ಏನ್ ಕೊಟ್ಟಾರ ಅಂದ್ರ ಭಾಜಕ g ಆಫ್ x ಎಷ್ಟಂತ ಹೇಳ್ತಾ ಇದ್ದಾರೆ ಅಂದ್ರ x - 2 ಅಂತ ಹೇಳ್ತಾ ಇದ್ರ. x - 2 ಹಂಗಾದ್ರೆ ಇದ್ರದ್ದು x ನ ಬೆಲೆ ಕಂಡಿಡ್ಕೋಬೇಕಾದ್ರ ಈ ಭಾಜಕವನ್ನ 0ಗೆ ಸಮ ಮಾಡ್ಕೊಂತೀವಿ ಅಂದ್ರೆ x ನ ಬೆಲೆ ಎಷ್ಟಾಗುತ್ತೆ ಅಂದ್ರ x ಈಸ್ ಈಕ್ವಲ್ಸ್ 2 ಅಂತ ಬರುತ್ತೆ. ಈ x ನ ಬೆಲೆಯನ್ನ ಎರಡೂ ಬಹುಪದೋಕ್ತಿಯಲ್ಲಿ ತುಂಬೋಣ. ನೋಡಿ, ಎರಡೂ ಬಹುಪದೋಕ್ತಿಯಲ್ಲಿ ತುಂಬಿದಾಗ ಇದು 3x³ ಇದೆ. 3x³ ಬಂದಾಗ 3 ಇಂದ ಬ್ರಾಕೆಟ್ ಆಫ್ 2³ ಅಂತ ಬರೀತೀನಿ. ನೆಕ್ಸ್ಟ್ ಪ್ಲಸ್ x² ಇದೆ. ಹಾಗಾದ್ರೆ x ನ ಬೆಲೆ 2 ಇರೋದ್ರಿಂದ 2² ಅಂತ ಬರೀತೀನಿ. ಮೈನಸ್ a ಇಂಟು x ಅಂದ್ರ 2 ಪ್ಲಸ್ 9 ಈಸ್ ಈಕ್ವಲ್ಸ್ ಶೇಷಗಳು ಸಮನಾಗಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಅದರದ್ದು ಎರಡನೇ ಬಹುಪದೋಕ್ತಿ ನೋಡಿ ಯಾವ ತರ, 2 ಟು ದ ಪವರ್ 3 ಪ್ಲಸ್ 3 ಇಂಟು 2 ಟು ದ ಪವರ್ 2 ಪ್ಲಸ್ 3 ಇಂಟು 2 ಪ್ಲಸ್ a ಅಂತ ಬರಿತೀನಿ. ಓಕೆ, ಇದನ್ನ ಸಿಂಪ್ಲಿಫೈ ಮಾಡೋಣ. ಇವಾಗ 3 ಇಂಟು 2 ಟು ದ ಪವರ್ 3 ಮೀನ್ಸ್ 3 is multiplied 3 times, its value is 8 ಅಂತ ಹೇಳ್ತೀವಿ. ಪ್ಲಸ್ 2 ಟು ದ ಪವರ್ 2 ಮೀನ್ಸ್ 4 ಅಂತ ಹೇಳ್ತೀವಿ. ಓಕೆ, ಮೈನಸ್ a ಇಂಟು 2 ಅಂದ್ರೆ 2a ಅಂತ ಹೇಳ್ತೀವಿ. ಪ್ಲಸ್ 9 ಅಂತ ಹೇಳ್ತೀವಿ. ಈಸ್ ಈಕ್ವಲ್ಸ್ 2 ಇಂಟು 2 ಟು ದ ಪವರ್ 3 ಮೀನ್ಸ್ 8 ಅಂತ ಹೇಳ್ತೀವಿ. ಓಕೆ, ಪ್ಲಸ್ 3 ಇಂಟು 4 ಪ್ಲಸ್ 3 ಟು 6 ಪ್ಲಸ್ a ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 3 8 24 ಅಂತ ಹೇಳ್ತೀವಿ. ಪ್ಲಸ್ 4 ಪ್ಲಸ್ 2a ಮೈನಸ್ 2a ಪ್ಲಸ್ 9 ಈಸ್ ಈಕ್ವಲ್ಸ್ 2 8 16 3 4 12 ಪ್ಲಸ್ 6 ಪ್ಲಸ್ a ಅಂತ ಬರಿತೀವಿ. ಓಕೆ, ಇವಾಗ ಈ -2a ಆ ಕಡೆ ತಗೊಳ್ಳೋಣ, ಅವೆಲ್ಲ ಟರ್ಮ್ಸ್ ಈ ಕಡೆ ತಗೊಳ್ಳೋಣ, ಅಥವಾ ಫಸ್ಟ್ ನಾವು ಆ್ಯಡ್ ಮಾಡ್ಕೊಳ್ಳೋಣ. 24 ಪ್ಲಸ್ 4 28 ಆಗುತ್ತೆ. 28 ಪ್ಲಸ್ 9 ಅಂದ್ರೆ 37 ಆಗುತ್ತೆ.
37 minus 2a is equals 16 plus 12. 16 plus 12 ಅಂದ್ರೆ 28. 28 plus 6 ಅಂದ್ರೆ 34 ಆಗುತ್ತೆ. 34 plus a ಅಂತ ಹೇಳ್ತೀವಿ. ಓಕೆ, ಇವಾಗ ಚರಾಕ್ಷರ ಒಂದ್ ಕಡೆ ಮಾಡ್ಕೊಳ್ಳೋಣ, ಸಂಖ್ಯೆಗಳನ್ನು ಒಂದ್ ಕಡೆ ಮಾಡೋಣ. ಹಂಗಿದ್ರೆ 37 minus 34 is equals a plus 2a ಅಂತ ಹೇಳ್ತೀವಿ. ಓಕೆ, ಇದನ್ನೇ ಸಿಂಪ್ಲಿಫೈ ಮಾಡಿದ್ರ 37 minus 34 ಅಂದ್ರ ಇದು 3 ಬರುತ್ತೆ. 3 is equals 3a ಅಂತ ಹೇಳ್ತೀವಿ. ಓಕೆ, ಹಾಗಾದ್ರೆ ನೋಡಿ 3 1 ಕ್ಯಾನ್ಸಲ್ ಆದ್ರೆ a is equals ಎಷ್ಟು ಅಂತ ಹೇಳ್ತೀವಿ? 1 ಅಂತ ಹೇಳ್ತೀವಿ. a is equals 1. ಹಾಗಾದ್ರೆ ಆಪ್ಷನ್ ನಂಬರ್ ಬಿ ನೋಡಿ 1 ಇದೆ. ಓಕೆ, ಇವಾಗ 13th ಕ್ವಶನ್ ನೋಡಿ. 13th ಕ್ವಶನ್ x to the power 4 minus 81 y to the power 4 ನ ಎರಡು ಅಪವರ್ತನಗಳು x minus 3y ಮತ್ತು x plus 3y ಆದಾಗ ಇನ್ನೊಂದು ಅಪವರ್ತನ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಅದೇ x to the power 4 minus 81 y to the power 4. ಓಕೆ, ಇದನ್ನ ಯಾವ ತರ ಸಿಂಪ್ಲಿಫೈ ಮಾಡೋದಂತ ನೋಡಿ. x to the power 4 minus 81 ಅನ್ನ ನಾವು ಈ ತರ ಬರಿತೀವಿ. 3y whole to the power 4 ಅಂತ ಬರಿತೀನಿ. 3 ಅನ್ನ 4 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ ಅಂದ್ರೆ 81 ಆಗುತ್ತೆ. 3 3s 9 ಆಗುತ್ತೆ. 9 3s 27. 27 3s 81 ಅಂತ ಹೇಳ್ತೀವಿ. ಹಾಗಾಗಿ ಈಗ ಬರ್ದಿದ್ದೇನೆ. ಓಕೆ, ನೆಕ್ಸ್ಟ್ ಇದೇ ಟರ್ಮ್ಸ್ ಅನ್ನ ನಾವು ಈ ತರ ಬರೀಬಹುದು. ಹಾಗಂದ್ರೆ x square to the power 2 minus 3y whole to the power 2 that whole to the power 2 ಅಂತ ಬರ್ದಿದ್ದೀನಿ. ಯಾಕೆ ಬರ್ದಿದ್ದೀನಿ ಅಂತಂದ್ರೆ ನಮ್ಗೊಂದು ನಿತ್ಯ ಸಮೀಕರಣ ಗೊತ್ತಿದೆ. ಯಾವ್ದಂದ್ರೆ a square minus b square. a square minus b square ಏನ್ ಬರುತ್ತೆ ಅಂತಂದ್ರೆ a plus b into a minus b. ಈ ನಿತ್ಯ ಸಮೀಕರಣವನ್ನು ಇಲ್ಲಿ ಬಳಸ್ತಾ ಇದ್ದೇನೆ. ಓಕೆ, ಹಾಗಾದ್ರೆ ನೋಡಿ a square minus b square. a square ಅಂದ್ರೆ a ನ ಬೆಲೆ ಎಷ್ಟಿದೆ? x square ಇದೆ ಅಂತ ಹೇಳ್ತೀನಿ. ಅಂದ್ರೆ ಇದನ್ನ ಏನ್ ಬರೀಬಹುದು ಅಂದ್ರೆ ಇವಾಗ x square plus 3y whole square. a ಬೆಲೆ x square, b ಬೆಲೆ 3y whole square ಅಂತ ಹೇಳ್ತೀನಿ. ಇಂಟು ನೋಡಿ x square minus 3y whole square. ಇದು ಸೆಕೆಂಡ್ ಟರ್ಮ್. ಓಕೆ, ಇವಾಗ ಇದು x square ಪ್ಲಸ್ ಇದನ್ನ ವರ್ಗ ಮಾಡಿದ್ರೆ 3 ಅನ್ನ ವರ್ಗ ಮಾಡಿದ್ರೆ 9 ಆಗುತ್ತೆ. y ನ ವರ್ಗ ಮಾಡಿದ್ರೆ y square ಆಗುತ್ತೆ. 9y square. ಇದು ಫಸ್ಟ್ ಬ್ರಾಕೆಟ್ ಕಂಪ್ಲೀಟ್ ಮಾಡಿದೀವಿ. ಇದು ಏನಾಗುತ್ತೆ ನೋಡಿ, ಇವಾಗ ಇದನ್ನ ಸ್ಪ್ಲಿಟ್ ಅಪ್ ಮಾಡಿದ್ರೆ ಇದು ಯಾವ ರೂಪದಲ್ಲಿದೆ ಅಂದ್ರೆ a square minus b square ರೂಪದಲ್ಲಿದೆ. ಹಂಗಿದ್ರೆ ಇದನ್ನ ಹೇಗೆ ಬರೀಬಹುದು? x plus 3y into x minus 3y ಅಂತ ಬರೀಬಹುದು. ಹಾಗಾದ್ರೆ ಆಲ್ರೆಡಿ ಯಾವ ಅಪವರ್ತನ ಅಂತ ಕೊಟ್ಟಿದ್ದಾರೆ? x plus 3y ಮತ್ತು x minus 3y ಅಂದ್ರೆ ಈ ಬಹುಪದೋಕ್ತಿಯ ಅಪವರ್ತನಗಳಾಗಿವೆ ಅಂತ ಹೇಳಿದ್ದಾರೆ. ಅಂದ್ರೆ ಈ ಆಪ್ಷನ್ ಅನ್ನ ಕೊಟ್ಟಿಲ್ಲ ನೋಡಿ. ಅಂದ್ರೆ ಏನನ್ನು ಕೊಟ್ಟಿಲ್ಲ? x square plus 9y square ಅನ್ನ ಕೊಟ್ಟಿಲ್ಲ. ಹಾಗಾದ್ರೆ ಆಪ್ಷನ್ ಅಲ್ಲಿ x square plus 9y square ಇಲ್ಲಿ ಆಪ್ಷನ್ ಅಲ್ಲಿ ಕೊಟ್ಟೇ ಇಲ್ಲ. ಹಾಗಾದ್ರೆ ಇದು ಬಿ ಆಪ್ಷನ್ ಏನಾಗ್ಬೇಕ್ರಿ? x square plus 9y square ಆಗ್ಬೇಕ್ರಿ. ಹಾಗಾದ್ರೆ ಬಿ ಆಪ್ಷನ್. ಈಗ 14th ಕ್ವಶನ್ ನೋಡೋಣ. 14th ಕ್ವಶನ್ ಏನಿದೆ ಅಂತ ನೋಡಿ. 4a cube minus 9a ನ ಎಲ್ಲಾ ಅಪವರ್ತನಗಳು ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಅದರ ಅಪವರ್ತನ ಯಾವ್ಯಾವ ಬರ್ತಾವ ಅಂತ ಚೆಕ್ ಮಾಡೋಣ. 4a cube minus 9a ಅಂತ ಬರ್ಕೊಂಡಿದ್ದೀನಿ. ಓಕೆ, ಇದನ್ನ ಈ ತರ ಬರೀತೀನಿ ನೋಡಿ. ಇಲ್ಲಿ a ಇದೆ, ಇಲ್ಲೂ a ಇದೆ. ಹಾಗಾದ್ರೆ a ಅನ್ನ ಏನ್ ಮಾಡ್ತೀನಿ? ಕಾಮನ್ ತಕ್ಕೋತೀನಿ. a ಅನ್ನ ಕಾಮನ್ ತಕ್ಕೊಂಡಾಗ ರಿಮೈನಿಂಗ್ ಏನ್ ಉಳಿತದ ಅಂತಂದ್ರೆ 4a square minus 9 ಅಂತ ಉಳಿತದೆ. ಓಕೆ, ಇದನ್ನ ಸಿಂಪ್ಲಿಫೈ ಮಾಡ್ತೀನಿ. ಇವಾಗ a ನೋಡಿ ಇದು ಯಾವ ರೂಪದಲ್ಲಿ ಇದೆ ಅಂತಂದ್ರೆ a square minus b square ರೂಪದಲ್ಲಿದೆ. a square minus b square ಅಂದಾಗ ಏನ್ ಬರುತ್ತೆ ಅಂದ್ರೆ ಇದು 2a plus 3 into 2a minus 3 ಅಂತ ಬರುತ್ತೆ. ಹಾಗಾದ್ರೆ ಆಪ್ಷನ್ ಅಲ್ಲಿ ಯಾವ್ದಿದೆ ನೋಡಿ? a into 2a plus 3 2a minus 3. ಹಾಗಾದ್ರೆ ಆಪ್ಷನ್ ನಂಬರ್ ಡಿ ಏನಾಗಿದೆ ನೋಡಿ? a into 2a minus 3 2a plus 3. ಹಾಗಾದ್ರೆ ಡಿ ಆಪ್ಷನ್ ಏನಂತ ಹೇಳ್ತೀವಿ? ರೈಟ್ ಅಂತ ಹೇಳ್ತೀವಿ.